ವೆಲ್ಕಮ್ ಟು ರಿನಲ್ ರೇವಾ ಬ್ಲಾಗ್ಸ್. ನಾನಿವತ್ತು ವೆಜ್ ಪುಲಾವನ್ನು ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ. ಪುಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಾಸಿವೆ ಅರ್ಧ ಸ್ಪೂನಷ್ಟು, ಒಗ್ಗರಣೆಗೆ ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನದ ಹುಡಿ, ಗರಂ ಮಸಾಲ, ಒಂದು ನೀರುಳ್ಳಿ, ಹಾಗೂ ಬೇಯಿಸಲು ಪುಲಾವ್ ಮಾಡಲು ನಾನು 2 ಕ್ಯಾರೆಟನ್ನು ತಗೊಂಡಿದ್ದೀನಿ, 2 ಟೊಮ್ಯಾಟೊ ಹಾಗೂ 2 ಬಟಾಟೆಯನ್ನು ತಗೊಂಡಿದ್ದೀನಿ, 1 ಕಪ್ಪಷ್ಟು ಬಟಾಣಿ, ಫ್ರೆಶ್ ಬಟಾಣಿ ಇದ್ದರೆ ನೀವು ಫ್ರೆಶ್ ಬಟಾಣಿ ಹಾಕ್ಬೋದು, ಹಾಗೂ 2 ಗ್ಲಾಸಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೀನಿ, ಹಾಗೂ ಪುಲಾವ್ ಮಾಡಲು ಮಸಾಲೆಯನ್ನು ಗ್ರೈಂಡ್ ಮಾಡಲು 1 ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ, ಹಾಗೂ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೂ ಒಂದು ಇಂಚಷ್ಟು ಶುಂಠಿ, 3ರಿಂದ 4 ಇದು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಹಾಗೂ 3ರಷ್ಟು ಕಾಯಿ ಮೆಣಸನ್ನು ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮತ್ತು ನಿಮಗೆ ಖಾರ ಜಾಸ್ತಿ ಬೇಕಾದಲ್ಲಿ ಜಾಸ್ತಿ ಹಾಕ್ಬೋದು, ನಾನು ಮಾತ್ರ ಖಾರ ಕಮ್ಮಿ ಬೇಕು ನನಗೆ, ಅದಕ್ಕೋಸ್ಕರ 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಪುಲಾವ್ ಮಾಡಲಿಕ್ಕೆ ನಾವು ಮಸಾಲೆಯನ್ನು ಕಡಿದುಕೊಳ್ಬೇಕಾಗ್ತದೆ. ಅದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಗಾರ್ಲಿಕ್ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ನಾವು ಏನೆಲ್ಲ ಕಟ್ ಮಾಡಿ ಇಟ್ಟಿದ್ದೇವೆ ನೋಡಿ, ಅದನ್ನೆಲ್ಲ ಇದಕ್ಕೆ ಹಾಕೋಣ. ಈಗ ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ಕಡಿದುಕೊಳ್ಳೋಣ. ನಾನೀಗ ಒಂದು ಕುಕ್ಕರಿಗೆ ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪವನ್ನು ಹಾಕಿದ್ದೇನೆ. ಅದೀಗ ಮೆಲ್ಟ್ ಆಗಲಿ, ಯಾಕೆಂದರೆ ಇಲ್ಲಿ ಸ್ವಲ್ಪ ಚಳಿ ಇದೆ, ಆದ ಕಾರಣ ಸ್ವಲ್ಪ ಗಟ್ಟಿಯಾಗಿದೆ ಅದು ಎಣ್ಣೆ. ಸೊ ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು, ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಓಕೆ, ಮತ್ತು ಪಲಾವ್ ಎಲೆ ಹಾಕೋಣ, 1 ಪಲಾವ್ ಎಲೆ ಹಾಕೊಳ್ಳೋಣ. ಹಾಗೆ ನಾನು ಗರಂ ಮಸಾಲೆ ತೆಗೆದುಕೊಂಡಿದ್ದೀನಿ, ಇದರಲ್ಲಿ ನೋಡಿ 1 ಪೀಸಷ್ಟು ಚಕ್ಕೆ, ಮತ್ತು 1 5-6 ಕಾಳು ಮೆಣಸಿನಕಾಯಿ, ಲವಂಗ 3-4 ಲವಂಗ, ಹಾಗೂ 4 ಏಲಕ್ಕಿ, ಹಾಗೂ ಇದು ಸ್ಟಾರ್ ಅನೀಸ್ ಅಂತ ಹೇಳ್ತಾರೆ, ಅದನ್ನು ಹಾಕ್ಕೊಳ್ಳೋಣ. ಈಗ ಅದಕ್ಕೆ ನಾವು ಹಾಕ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈ ಅರಿಶಿನದ ಹುಡಿ ಹಾಕೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಉಪ್ಪು ಹಾಕೋದ್ರಿಂದ ನಮಗೆ ಟೊಮ್ಯಾಟೊ ಬೇಗ ಸ್ಮೂತಾಗಿ ಸಿಗುತ್ತದೆ, ಅದಕ್ಕೋಸ್ಕರ ನಾನು ಉಪ್ಪು ಈಗಲೇ ಹಾಕ್ತಾ ಇದ್ದೀನಿ. ಇನ್ನು ನಾವಿದಕ್ಕೆ ನಾವು ಕಡ್ದಿಟ್ಟಂಥ ಮಸಾಲ ಪೇಸ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸ್ಮೂತಾಗಿ ಕಡ್ದಿಟ್ಕೊಳ್ಬೇಕು. ನೋಡಿ, ನಾನೀಗ ಕಡ್ದಿಟ್ಕೊಂಡಂಥ ಎಲ್ಲ ಮಸಾಲವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಹುರಿಯೋಣ, ಯಾಕೆಂದರೆ ಇದರದ್ದು ಹಸಿ ವಾಸನೆ ಹೋಗುವ ತನಕ ಈ ಮಸಾಲೆಯನ್ನು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಾಡಿ. ಸ್ವಲ್ಪ ಹೊತ್ತು ನಾನು ಹೀಗೆ ಬಿಡ್ತೀನಿ, ಇದು ಫ್ರೈ ಆಗಲಿ ಮಸಾಲ. ಈಗ ನೋಡಿ, ಇದು ಮಸಾಲೆ ಹಸಿ ವಾಸನೆ ಹೋಗಿದೆ ನೋಡಿ, ಈಗ ಎಣ್ಣೆ ಬಿಡ್ತಾ ಉಂಟು ಇದರದ್ದು. ಈಗ ನಾವು ಇದಕ್ಕೆ ನಾನು 1 ಕಪ್ಪಷ್ಟು ಬಟಾಣಿ
ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ, ಹಾಗೂ ಬಟಾಟೆಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಒಂದು ಬಟಾಟೆ ತೆಗೆದುಕೊಳ್ಳಿ, ನಾನು 2 ತಗೊಂಡಿದ್ದೀನಿ. ಸ್ವಲ್ಪ ತರಕಾರಿ ಜಾಸ್ತಿ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಬೋದು. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷದಷ್ಟು ಹೀಗೇ ಇದರಲ್ಲಿ ಬೇಯಿಸೋಣ. ಈಗ ನೋಡಿ, ಇದು ಕುದೀತಾ ಉಂಟಲ್ಲ, ಇದು ಮಸಾಲೆ ಇದಾಗಿದೆ. ಈಗ ನಾವು ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕೋಣ. ನಾನಿದು ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ 2-3 ಬಾರಿ ನೀರಲ್ಲಿ ತೊಳೆದು ಒಂದು 10 ನಿಮಿಷದಷ್ಟು ನಾನು ನೀರಲ್ಲಿ ನೆನೆಯೋಕ್ಕಿಟ್ಟಿದ್ದೆ. ಯಾಕಂತ ಹೇಳಿದ್ರೆ ನೆನೆಯೋಕ್ಕಿಡೋದ್ರಿಂದ ಸ್ವಲ್ಪ ಅಕ್ಕಿ ಬೇಗ ಇದು ಬೇಯುತ್ತೆ. ಸೊ ಈಗ ಉಳಿದೆಲ್ಲ ಇದನ್ನು ನಾನು ಹಾಕ್ತಾಯಿದ್ದೀನಿ. ಈ ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಮಸಾಲದೊಟ್ಟಿಗೆ. ಈಗ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ಈಗ ನೀರನ್ನು ಹಾಕೋಣ. ನೋಡಿ, ನಾನು ಈ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೆ, 1.5 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೆ. ಈಗ ಇದಕ್ಕೆ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರು ತಗೊಳ್ಬೇಕು. ನೋಡಿ, ನಾನು ಇಷ್ಟು ದೊಡ್ಡ ಗ್ಲಾಸಲ್ಲಿ ಅಕ್ಕಿ ತಗೊಂಡದ್ದು 1.5 ಗ್ಲಾಸ್. ಸೊ ಇದೇ ಗ್ಲಾಸಲ್ಲಿ ನಾನು 3 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ, ಇದು ಕುದೀತಾ ಉಂಟು. ಈಗ ಕುಕ್ಕರಿದು ಮುಚ್ಚಳ ಮುಚ್ಚೋಣ. ಒಂದು ವಿಸಿಲ್ ಆಯಿತು. ಈಗ ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡೋಣ. ಮತ್ತು ಸ್ವಲ್ಪ ಹೊತ್ತು ಪ್ರೆಷರ್ಗೆ ಹೋಗಲಿಕ್ಕೆ ಬಿಡೋಣ. ನಂತರ ಕುಕ್ಕರ್ ಓಪನ್ ಮಾಡಿ ನೋಡೋಣ ಹೇಗೆ ಆಗಿದೆ ಅಂತ. ನೋಡಿ, ಈಗ ಇದರ ಪ್ರೆಷರ್ ಹೋಗಿದೆ. ನಾನೀಗ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೇನೆ. ನಾನೀಗ ಕುಕ್ಕರ್ ಓಪನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಪುಲಾವ್ ರೆಡಿಯಾಗಿದೆ. ನೋಡಿ ಎಷ್ಟು ಉದುರದ್ರಾಗಿ ಬಂದಿದೆ. ನೋಡಿ, ರೈಸ್ ಚೆನ್ನಾಗಿ ಬೆಂದಿದೆ. ಹಾಗೂ ನೋಡಿ ಯಾವ ರೀತಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನೋಡಿ, ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಮೂಲಕ ತಿಳಿಸಿ. ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.